ಹಾಯ್ ಸ್ನೇಹಿತರೆ ಇವತ್ತು ಕೂಡ ಒಂದು ಮಾತು ಹೇಳ್ತಾರೆ. ನೀನು ಆರೋಗ್ಯವಾಗಿರಬೇಕು ಅಥವಾ ನೀನು ಫಿಟ್ಟಾಗಿರಬೇಕು ಅಂದರೆ ಡೈಲಿ ದಿನನಿತ್ಯ ಜಿಮ್ ಮಾಡು ಅಥವಾ ವ್ಯಾಯಾಮ ಮಾಡು. ನಿನಗೆ ದೀರ್ಘಾಯುಷ್ಯ ಬರುತ್ತೆ, ನಿನಗೆ ಆರೋಗ್ಯ ಬರುತ್ತೆ, ನಿನಗೆ ಹೆಚ್ಚು ಆಯಸ್ಸು ಬರುತ್ತೆ ಅಂತ ಹೇಳ್ತಾರೆ. ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋಂಥ ಟಾಪಿಕ್ಕು ನಮ್ಮ ಸ್ಯಾಂಡಲ್ವುಡ್ ಲೋಕದಲ್ಲಿ ಯಾವೆಲ್ಲ ನಟರು 2020ರಿಂದ 26ರವರೆಗೆ ಚಿಕ್ಕ ವಯಸ್ಸಿಗೆ ಭಾರತ ಲೋಕಕ್ಕೆ ಹೋದ ನಟರ ಬಗ್ಗೆ ತಿಳಿದುಕೊಳ್ಳೋಣ. ಯಾಕಂದರೆ ಇವರೆಲ್ಲ ಸತ್ತಿದ್ದು ತಮ್ಮ ಚಿಕ್ಕ ವಯಸ್ಸಿನಲ್ಲೇ. ಎಲ್ಲ ಫಿಟ್ನೆಸ್ಗಾಗಿ ಮತ್ತು ತಮ್ಮ ಆರೋಗ್ಯಕ್ಕೆ ಹೆಚ್ಚು ಕಾಳಜಿ ವಹಿಸುತ್ತಿದ್ದ ನಟರೇ ಇವತ್ತು ಭಾರತ ಲೋಕಕ್ಕೆ ಹೋಗಿದ್ದಾರೆ. ಇವತ್ತು ಸ್ಯಾಂಡಲ್ವುಡ್ ಲೋಕಕ್ಕೆ ತುಂಬಲಾರದ ನಷ್ಟ ಬಂದಿದೆ. ಯಾಕಂದರೆ ಎಷ್ಟೋ ಅದ್ಭುತ ರತ್ನಗಳನ್ನು ಇವತ್ತು ಸ್ಯಾಂಡಲ್ವುಡ್ ಕಳೆದುಕೊಂಡಿದೆ. ಅಂಥ ನಟರು ಯಾರೆಲ್ಲ ಇದ್ದಾರೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಯಾಕಂದರೆ ಇದರಲ್ಲಿ ನಿಮ್ಮ ಫೇವ್ರೆಟ್ ಆ್ಯಕ್ಟರ್ ಇದ್ರೂ ಕೂಡ ಇರ್ಬೋದು. ಹಾಗೆ ಯಾರೆಲ್ಲ ನಿಮ್ಮ ಫೇವ್ರೆಟ್ ಆ್ಯಕ್ಟರ್ ಇದ್ದಾರೆ ಅವರ ಹೆಸರನ್ನು ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸ್ನೇಹಿತರೆ, ಇನ್ನು ಮೊದಲನೇದಾಗಿ ನೋಡೋದಾದರೆ ಮೊದಲನೆಯ ನಟ ಚಿರಂಜೀವಿ ಸರ್ಜಾ. 2020 ಯಂಗ್ ಸ್ಟಾರ್ ಅಂತಲೇ ಕರೀತಾರೆ. ಚಿರಂಜೀವಿ ಸರ್ಜಾ ಅವರು 2020ರಲ್ಲಿ ಕೇವಲ ತಮ್ಮ 35ನೇ ವಯಸ್ಸಿಗೆ ಹೃದಯಾಘಾತದಿಂದ ನಿಧನರಾಗ್ತಾರೆ. ಫಿಟ್ನೆಸ್ ಬಗ್ಗೆ ಹೆಚ್ಚು ಕಾಳಜಿ ವಹಿಸ್ತಿದ್ದ ಈ ನಟ ಇವರ ಸಾವನ್ನು ಕಂಡು ಇಡೀ ಕರ್ನಾಟಕವೇ ಅವತ್ತು ಬೆಚ್ಚಿ ಬಿದ್ದಿತ್ತು. ಇನ್ನು ನಂಬರ್ 2 ಸಂಚಾರಿ ವಿಜಯ್. 2021ರಲ್ಲಿ ರಾಷ್ಟ್ರ ಪ್ರಶಸ್ತಿ ವಿಜೇತ ನಟ ಸಂಚಾರಿ ವಿಜಯ್ ರಸ್ತೆ ಅಪಘಾತದಲ್ಲಿ ಇವರು ಸಾವನ್ನಪ್ತಾರೆ. ಇವರು ಸತ್ತಾಗ ಇವರ ವಯಸ್ಸು ಕೇವಲ 38. ಆದರೆ ವಿಶೇಷ ಏನು ಅಂದರೆ ಸಾಯುವ ಮುನ್ನ ತಮ್ಮ ಅಂಗಾಂಗ ದಾನ ಮಾಡಿ 5-6 ಜನರಿಗೆ ಮರುಜೀವ ನೀಡಿದ ಮಹಾನ್ ಜೀವ ಇವರದ್ದು. ಇನ್ನು ನಂಬರ್ 3 ನೋಡೋದಾದರೆ ಇವರನ್ನು ಕರ್ನಾಟಕ ರತ್ನ ಅಂತ ಕರೀತಾರೆ. ಅವರೇ ಪುನೀತ್ ರಾಜ್ಕುಮಾರ್. 2021ರಲ್ಲಿ ಕೋಟಿ ಅಭಿಮಾನಿಗಳ ನೆಚ್ಚಿನ ಅಪ್ಪು. ತಮ್ಮ 46ನೇ ವಯಸ್ಸಿಗೆ ಜಿಮ್ ಮುಗಿಸಿ ಬಂದ ಮೇಲೆ ಹೃದಯ ಸ್ತಂಭನದಿಂದ ಇವರು ಕೂಡ ನಿಧನರಾಗ್ತಾರೆ. ಇವರ ಸಾವು ಇಂದಿಗೂ ಸ್ಯಾಂಡಲ್ವುಡ್ ಪಾಲಿಗೆ ತುಂಬಲಾರದ ಒಂದು ನಷ್ಟ. ಇನ್ನು ನಂಬರ್ 4 ಸೌಜನ್ಯ. 2021ರಲ್ಲಿ ಕಿರುತೆರೆಯ ಉದಯೋನ್ಮುಖ ನಟಿ ಸೌಜನ್ಯ ಕೇವಲ 25 ವರ್ಷಕ್ಕೆ ಮಾನಸಿಕ ಒತ್ತಡ ಅಥವಾ ವೈಯಕ್ತಿಕ ಕಾರಣಗಳಿಂದ ಇವರು ಆತ್ಮಹತ್ಯೆಗೆ ಶರಣಾಗ್ತಾರೆ. ಇನ್ನು ನಂಬರ್ 5 ಸಂದೀಪ್ ಸ್ಯಾಂಡಿ. 2021 ಕಾಮಿಡಿ ಕಿಲಾಡಿಗಳ ವೇದಿಕೆಯ ಮೂಲಕ ನಗಿಸುತ್ತಿದ್ದ ಸ್ಯಾಂಡಿ ಇವರು ಅನಾರೋಗ್ಯದ ಕಾರಣದಿಂದ ತಮ್ಮ 30ನೇ ವಯಸ್ಸಿನಲ್ಲೇ ಭಾರತ ಲೋಕಕ್ಕೆ ಪ್ರಯಾಣವನ್ನು ಬೆಳೆಸ್ತಾರೆ. ಇನ್ನು ನಂಬರ್ 6 ಲಕ್ಷ್ಮಣ್. 2023ರಲ್ಲಿ ಪೋಷಕ ನಟರಾಗಿ ಗುರುತಿಸಿಕೊಂಡಿದ್ದ ಲಕ್ಷ್ಮಣ್ ಅವರು ತಮ್ಮ 58ನೇ ವಯಸ್ಸಿಗೆ ಹೃದಯಾಘಾತದಿಂದ ನಿಧನರಾಗ್ತಾರೆ. ಇವರು ಅನೇಕ ಚಿತ್ರಗಳಲ್ಲಿ ವಿಲನ್ ಮತ್ತು ಪೋಷಕ ಪಾತ್ರಗಳಲ್ಲಿ ಮಿಂಚಿದ್ದ ನಟ. ಇನ್ನು ನಂಬರ್ 7 ರಾಕೇಶ್ ಪೂಜಾರಿ. 2025 ಮೇ 11, 2025ರಂದು ಹಿಟ್ಲರ್ ಕಲ್ಯಾಣ ಖ್ಯಾತಿಯ ಅಥವಾ ಕಾಂತಾರ ಖ್ಯಾತಿಯ ರಾಕೇಶ್ ಪೂಜಾರಿ ತಮ್ಮ 33ನೇ ವಯಸ್ಸಿನಲ್ಲೇ ಹೃದಯಾಘಾತದಿಂದ ನಿಧನರಾಗ್ತಾರೆ. ಇವರು ತೆರೆ ಹಿಂದೆ ಸಹಾಯಕನಾಗಿಯೂ ಕೂಡ ಕೆಲಸ ಮಾಡಿದರು. ಇನ್ನು ನಂಬರ್ 8 ದಿಲೀಪ್ ರಾಜ್. ಈಗಷ್ಟೇ 2026ರಲ್ಲಿ ನಿಧನರಾದಂಥ ಒಬ್ಬ ನಟ. ರಾಕೇಶ್ ನಿಧನರಾದ ಸರಿಯಾಗಿ 1 ವರ್ಷದ ನಂತರ ಅಂದರೆ ಮೇ 13, 2026ರಲ್ಲಿ ನಟ ಮತ್ತು ನಿರ್ಮಾಪಕ ದಿಲೀಪ್ ರಾಜ್ ಅವರು 47ನೇ ವಯಸ್ಸಿನಲ್ಲೇ ಹೃದಯಾಘಾತಕ್ಕೆ ಒಳಗಾಗಿ ಸಾವನ್ನಪ್ತಾರೆ. ಸ್ನೇಹಿತರೆ, ಇಷ್ಟು ನಟರು ಕೂಡ 2020ರಿಂದ 26ರವರೆಗೆ ತಮ್ಮ ಚಿಕ್ಕ ವಯಸ್ಸಿನಲ್ಲೇ ಪ್ರಾಣವನ್ನು ಬಿಟ್ಟ ನಟರಾಗಿದ್ದಾರೆ. ಸೊ ಸ್ನೇಹಿತರೆ, ಇದರಲ್ಲಿ ಯಾರು ಬಿಟ್ಟಿದ್ದಾರೋ ಗೊತ್ತಿಲ್ಲ. ನಿಮಗೆ ಯಾರಾದರೂ ನಿಮ್ಮ ಫೇವ್ರೆಟ್ ಆ್ಯಕ್ಟರ್ ಇತ್ತು ಅಂತಂದರೆ ಅವರ ಹೆಸರನ್ನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ, ಹಾಗೆ ವಿಡಿಯೋವನ್ನು ಶೇರ್ ಮಾಡಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಟಾಪಿಕ್ ಮತ್ತು ಟ್ರೆಂಡಿಂಗ್ ವಿಷಯಗಳಿಗಾಗಿ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಕೆಳಗಡೆ ಕಾಣುವ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.